ಗಂಡ ಹೆಂಡತಿ ರೂಮೇ ಬೇರೆ, ಮಗನ ರೂಮೇ ಬೇರೆ, ಮಗಳ ರೂಮೇ ಬೇರೆ. ಒಂದು ಬೇಕು, ಎರಡು ಸಾಕು. ಆ ಮಕ್ಕಳನ್ನ ಯಾಕೆ ಬೆಳೆಸ್ತಾ ಇದ್ದೀವಿ ಇವತ್ತು ನಾವು ಅಂತ ಹೇಳಿದರೆ, ಅವರಿಗೆ ಹಸಿವಾಗೋದಕ್ಕಿಂತ ಮೊದಲೇ ಊಟ ಮಾಡಿಸ್ತೀವಿ, ಬಾಯಾರಿಕೆ ಆಗೋದಕ್ಕಿಂತ ಮೊದಲೇ ನೀರು ಕುಡಿಸ್ತೀವಿ, ಬೇಕು ಬೇಡಗಳನ್ನು ಕೇಳೋದಕ್ಕಿಂತ ಮೊದಲೇ ಕೊಡಿಸ್ತೀವಿ. ಆಮೇಲೆ ತಂದೆ ತಾಯಿ ಏನು ವಿಚಾರ ಮಾಡ್ತೀವಿ ಅಂದರೆ, ನಾವು ಕಷ್ಟಪಟ್ಟಿದ್ದೀವಿ, ನಮ್ಮಂಗೆ ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ಅಂತೇಳಿ ಆ ಮಕ್ಕಳನ್ನ ಸಾಕ್ತೀವಿ. ಸರಿಯಾದ ಸಂಸ್ಕಾರಗಳು ಸಿಗ್ತಾ ಇಲ್ಲ ಇವತ್ತಿನ ದಿನ. ನಾನು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಏನಂದ್ರೆ ನೀವೆಲ್ಲ ಸಚಿನ್ ತೆಂಡೂಲ್ಕರ್ ಹೆಸರು ಕೇಳಿದ್ದೀರಿ. ಯಾರೋ ಪತ್ರಿಕೆಯವರು ಸಚಿನ್ ತೆಂಡೂಲ್ಕರ್ ಕೇಳ್ತಾರೆ, ಬೇರೆ ಬೇರೆ ಆಟಗಾರರೆಲ್ಲ ಆಟದ ಮೈದಾನದಲ್ಲಿ ಆಟ ಆಡುವಾಗ ಬೇರೆ ಬೇರೆ ಆಟಗಾರರ ಜೊತೆ ಜಗಳ ಆಡ್ಕೊಂಡಿರೋದನ್ನು ನೋಡಿದ್ದೀವಿ, ಆದರೆ ನೀವು ಯಾವಾಗಲೂ ಈ ರೀತಿ ಜಗಳ ಆಡಿದ್ದನ್ನ ನೋಡಿಲ್ಲ ಅಂತ ಕೇಳ್ತಾರೆ. ಕೇಳಿದಾಗ ಸಚಿನ್ ತೆಂಡೂಲ್ಕರ್ ಹೇಳ್ತಾನೆ, ನಮ್ಮ ತಾಯಿ ನಾನು 3 ವರ್ಷದ ಮಗು ಇರಬೇಕಾದ್ರೆ, ದಯಮಾಡಿ ತಾಯಿಯಿಂದ ಈ ಕಡೆ ಲಕ್ಷ ಕೊಟ್ಟು ಕೇಳಿ, ನಾನು 3 ವರ್ಷದ ಮಗ ಇರಬೇಕಾದ್ರೆ ಒಂದು ಬಿಳಿ ಪೇಪರು, ಆ ಪೇಪರ್ ಮೇಲೆ ಒಂದು ಸಾಸಿವೆ ಕಾಳನ್ನು ಇಟ್ಟು ಪ್ರತಿನಿತ್ಯ ನನಗೆ 15 ನಿಮಿಷ ನನಗೆ ಸ್ನಾನ ಮಾಡಿಸಿ ಜಳಕ ಮಾಡಿಸಿ ಅದನ್ನು ಅರೆತೆರೆದ ಕಣ್ಣು ಅಂತ ಹೇಳ್ತೀವಿ ನಾವು. ಕಣ್ಣನ್ನು ಪೂರ ಮುಚ್ಚಬಾರ್ದು, ಪೂರ ತೆಗಿಬಾರ್ದು. ಆ ಕಣ್ಣಿನಿಂದ ಪ್ರತಿದಿನ 15 ನಿಮಿಷ ನೋಡ್ಲಿಕ್ಕೆ ಹಚ್ಚುತ್ತಿದ್ದು, ನಾನು ಸುಮಾರು ನನ್ನ ಎಜುಕೇಶನ್ ಮುಗಿಯೋ ತನಕ ಪ್ರತಿದಿನ 15 ನಿಮಿಷ ನಾನು ನೋಡ್ತಿದ್ದೆ. ಆ ನೋಡ್ತಾ ಒಂಥರ ನನ್ನ ಮೈಂಡ್ ಸೆಟ್ ಆಗ್ಬಿಟ್ಟದೆ, ನನಗೆ ಹೆಂಗ್ ಬೇಕೋ ಹಂಗೆ ವರ್ತನೆಯನ್ನು ಮಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ. ಬರೀ ಒಂದು ಸಾಸಿವೆ ಕಾಳನ್ನು ನೋಡಿದ್ದು ಸಚಿನ್ ತೆಂಡೂಲ್ಕರ್. ನೀವೆಲ್ಲ ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಲಿಂಗ ನೋಡ್ಲಿಕ್ಕೆ ಹಚ್ಚಿರಿ, ಒಂದಿಷ್ಟು ಜ್ಯೋತಿ ನೋಡ್ಲಿಕ್ಕೆ ಹಚ್ಚಿರಿ, ಬೆಳಗ್ಗೆ ಎದ್ದ ತಕ್ಷಣ ಜಳಕ ಮಾಡಿಸಿ. ಮೊದಲು ತಾಯಿಯಿಂದ ನೀವು ಲಿಂಗಧಾರಿಗಳಾಗ್ರಿ, ನೀವು ಲಿಂಗ ಕಟ್ಕೊಳ್ರಿ, ನೀವು ಆಧ್ಯಾತ್ಮ ಜೀವಿಗಳಾಗ್ರಿ, ಒಂದಿಷ್ಟು ದೇವರ ಪೂಜೆ ಪ್ರಾರ್ಥನೆಯನ್ನು ಮಾಡ್ರಿ. ನೀವು ಮಾಡೋದನ್ನು ನಿಮ್ಮ ಮಕ್ಕಳು ನೋಡ್ತಾರೆ. ಆ ಮಕ್ಕಳಿಗೂ ಆ ಸಂಸ್ಕಾರವನ್ನು ನೀವೇನಾದರೂ ಕೊಟ್ಟು ಬೆಳೆಸಿದ್ರಿ ಅಂದರೆ ನಿಮ್ಮ ತಂದೆ ತಾಯಿಗೆ ಹೆಸರು ತರ್ತಾರೋ, ನಿಮ್ಮ ಮನೆತನಕ್ಕೆ ಹೆಸರು ತರ್ತಾರೆ, ನಿಮ್ಮ ಊರಿಗೆ ಹೆಸರು ತರ್ತಾರೆ, ಈ ನಾಡಿಗೆ ಹೆಸರು ತರ್ತಾರೆ. ನೀವೇನಾದರೂ ಆಧ್ಯಾತ್ಮಿಕ ಸಂಸ್ಕಾರವನ್ನು ಕೊಟ್ಟು ಬೆಳೆಸಲಿಲ್ಲ ಅಂದರೆ, ಇವತ್ತು ನೀವು ಮನೆ ನೋಡಿದರೆ ಬೆಳಗಾಮಲ್ಲಿ ಒಂದು ಘಟನೆ, ಒಂದು ಹುಡುಗ 17 ವರ್ಷದ ಹುಡುಗ ತಂದೆ ಕೇಳ್ತಾನೆ, ನಾನು ಪಬ್ಜಿ ಗೇಮ್ ಆಡಬೇಕು, ನೀನು ಕರೆನ್ಸಿ ಹಾಕು ಮೊಬೈಲಿಗೆ ಅಂತೇಳಿ. ಅವರಪ್ಪ ಹಾಕಲ್ಲ ಅನ್ನೋದಕ್ಕೆ ಚುಚ್ಚಿ ಕೊಂದು ಸಾಯಿಸ್ತಾನೆ ಅವರಪ್ಪನ. ಒಂದು ಬೆಂಗಳೂರಲ್ಲಿ ಒಂದು ಹುಡುಗಿ ತಂದೆನ, ಸಣ್ಣ ವಯಸ್ಸಿನ ಹುಡುಗಿ ಒಂದಿಷ್ಟು ತಂದೆ ಬುದ್ಧಿವಾದ ಹೇಳಿದ್ದಕ್ಕೆ ತಂದೆಯನ್ನು ಸಾಯಿಸ್ತಾರೆ. ಅಂದರೆ ನಾವು ಮಕ್ಕಳನ್ನ ಬೆಳೆಸೋ ರೀತಿ ಸರಿ ಇಲ್ಲ. ಮೊದಲನೇದಾಗಿ ತಾಯಿಯಂದಿರು ಎಷ್ಟು ಧಾರಾವಾಹಿ ಹುಚ್ಚಿದೆ ಅಂದರೆ, ನೀವೇನೋ ಒಂದು 4-5 ದಿನ ಧಾರಾವಾಹಿಯನ್ನು ಬಿಟ್ಟು ಬಂದಿದ್ದೀರಿ ಇಲ್ಲಿ ಅನ್ನೋದೇ ಒಂದು ಪುಣ್ಯ ಅಂತ ತಿಳ್ಕೊಳ್ಬೇಕು ನಾವು. ಯಾಕೆಂದ್ರೆ ನಮ್ಮ ಹೆಣ್ಮಕ್ಳಿಗೆ ಇಷ್ಟು ಧಾರಾವಾಹಿ ಹುಚ್ಚಿದೆ ಅಂದರೆ, ಒಬ್ಬ ಮುದುಕಿ 3 ಜನ ಸೊಸೆರು ಧಾರಾವಾಹಿ ನೋಡ್ತಾ ಕೂತಿದ್ರು. ಮುದುಕಿಗೆ ಮಾಸ್ ಗೀತೆಲ್ಲ ನಿಂತಿದ್ವು. ಒಬ್ಬ ಸೊಸೆ ಎದ್ದು ನೋಡಿದ್ಲು, ಅತ್ತೆ ಹೋಗಿದ್ಲು ಮ್ಯಾಚ್, ತಣ್ಣಗಾಗಿತ್ತು, ಮಾತಾಡಲಿಲ್ಲ. ಇನ್ನಿಬ್ರು ಧಾರಾವಾಹಿ ನೋಡ್ತಿದ್ರಲ್ಲ ಅಕ್ಕಂದಿರು, ಬಂದು ಹೇಳಿದ್ಲು, ಅತ್ತೆವ ಓದಂಗೆ ಕಾಣುತ್ತೆ, ಮಾತಾಡವಲ್ಲು. ಇವರಿಬ್ರು ಧಾರಾವಾಹಿ ನೋಡ್ತಾ ಹೇಳಿದ್ರು, ಈ ಧಾರಾವಾಹಿ ಮುಗಿತಂಕ ಸುಮ್ ಕೂತ್ಕೋ, ಆಮೇಲೆ ಅಳೋದು ಕರೆಯೋದು ಮಾಡಿದ್ರಾಯ್ತು. ಅಂದರೆ ನಾವು ಮಾಡೋದನ್ನೇ ನಮ್ಮ ಮಕ್ಕಳು ನೋಡ್ತವೆ, ಮಾಡಿದ್ದನ್ನು ಮಾರಾಯ. ಹಾಗಾಗಿ ಇವತ್ತು ಆಧ್ಯಾತ್ಮಿಕ ಸಂಸ್ಕಾರದ ಅವಶ್ಯಕತೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಊರುಗಳಲ್ಲಿ ಜಾತ್ರೆ ಇವೆಲ್ಲ ಯಾಕೆ ಹಿಂದಿಂದ ನಡೆಸ್ಕೊಂಡು ಬಂದರೆ ಅಂದರೆ, ಎಲ್ಲವನ್ನು ಕೊಟ್ಟಿರ್ತಕ್ಕಂಥವನು ದೇವರು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ, ಎತ್ತು ಬಿತ್ತು ಎಲ್ಲ ಕೊಟ್ಟವನು ದೇವರು. ಆತನಿಗೆ ಅದೆಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಸಾಲದು. ಅದರ ಪ್ರತಿನಿತ್ಯ ನಮಗೆ ಸಲ್ಲಿಸ್ಲಿಕ್ಕಾಗೋದಿಲ್ಲ. ಈ ಜಾತ್ರಾ ಮಹೋತ್ಸವ ಇಂಥ ಸಮಯದಲ್ಲಾದರೂ ಒಂದಿಷ್ಟು ದೇವರು ಭಕ್ತಿ ಇವೆಲ್ಲ ಇರಲಿ ಅನ್ನೋ ಕಾರಣದಿಂದ. ಅಂದರೆ ನಮ್ಮ ಇತ್ತೀಚಿನ ದೇವರ ಭಕ್ತಿಗಳು ನನಗೆ ಭಾಳ ವಿಚಿತ್ರ ಅನ್ನಿಸ್ತಾ ಇದೆ. ಕೆಲವು ನಾವು ದೇವಿ ಜಾತ್ರೆಗಳು ಮಾಡ್ತೀವಿ, ಗಣಪತಿ ಕೂಡಿಸ್ತೀವಿ. ಇವೆಲ್ಲ ಕೂಡಿಸಿದಾಗ ಆ ದೇವರ ಮುಂದೆ ಕುತ್ಕೊಂಡು ನಾವು ಓಸಿ ಆಡ್ತೀವಿ, ಇಸ್ಪೀಟ್ ಆಡ್ತೀವಿ, ಕುಡಿದು ದೇವಸ್ಥಾನಗಳಲ್ಲಿ ಹೋಗಿ ಭಾಗಿಯಾಗ್ತೀವಿ, ದೇವರ ಮೆರವಣಿಗೆಯಲ್ಲಿ ಹೋಗಿ ಕುಡಿದು. ದಯಮಾಡಿ ಹೇಳ್ತಾನೆ, ನಿಮಗೆ ಚಟಗಳನ್ನು ಬಿಡೋಕ್ಕಾದರೆ ಬಿಡಲಿ, ಆದರೆ ಬಿಡೋಕ್ಕಾಗಲಿಲ್ಲ ಅಂದರೆ, ಒಂದು ವೇಳೆ ನೀವು ದೇವರು ಅಂತ ಏನು ನೀವು ಪೂಜೆ ಮಾಡ್ತಿರ್ತಾರಲ್ಲ, ಅದರಲ್ಲಾದರೂ ಒಂದಿಷ್ಟು ಸ್ನಾನ ಮಾಡಿ ಭಕ್ತಿಯಿಂದ ಮಡಿಯಿಂದ ಭಾಗಿಯಾಗದೆ ಅದು ದೇವರ ಜಾತ್ರೆಗಳನ್ನೇ ನಾವು ಮೋಜು ಮಜಾ ಮಾಡುವ ಜಾತ್ರೆಗಳಾಗ್ಬಿಟ್ರೆ ಹೇಗೆ? ಅದು ಭಕ್ತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳದೆ ಇದ್ದರೆ ಇವತ್ತು ಯಾಕೋ ನಾವು ಪರಿಸ್ಥಿತಿ ಬಹಳ ಒಂದು ಬಿಗಡಾಯಿಸ್ತೈತೇನೋ ಅಂತ ಅನಿಸ್ತಾ ಇದೆ.
ದೇವರ ಧರ್ಮಗಳನ್ನು ದಯಮಾಡಿ ನಾವು ಒಂದಿಷ್ಟು ಭಕ್ತಿಯಿಂದ ಆಚರಣೆಯನ್ನು ಮಾಡೋದನ್ನು ಕಲಿಬೇಕು. ಈಗ ಗುರುಗಳು ಹೇಳಿದ್ರು ದೇವರ ಸ್ವರೂಪ ಎಲ್ಲ ಕಡೆ ಇರ್ತಕ್ಕಂಥವ್ನು. ಇತ್ತೀಚಿನ ಪೀಳಿಗೆ ದೇವರೇ ಇಲ್ಲ ಅಂತ ಹೇಳೋರಿದ್ದಾರೆ. ಪ್ಲೇಟೋ ಒಂದು ಸಿದ್ಧಾಂತವನ್ನು ಹೇಳ್ತಾನೆ, ಯಾರಾದರೂ ದೇವರಿಲ್ಲ ಅಂತ ಹೇಳಿದರೆ ಆತ ಒಂದು ಪ್ರಶ್ನೆ ಏನು ಕೇಳ್ತಾನೆ ಅಂದರೆ, ನೀವೆಲ್ಲ ಹುಟ್ಟಕ್ಕೆ ಯಾರು ಕಾರಣ ಅಂತ ಕೇಳ್ತಾನೆ. ನೀವೆಲ್ಲ ಹುಟ್ಟಕ್ಕೆ ಯಾರು ಕಾರಣ ರೀ? ಯಾರು ಕಾರಣ? ನಮ್ಮ ಅಪ್ಪ ಅವ ಕಾರಣ. ನಿಮ್ಮಪ್ಪನಿಗೆ ಯಾರು ಕಾರಣ? ಯಾರು ಕಾರಣ? ಅವರಪ್ಪನಿಗೆ ನಿಮ್ಮಪ್ಪಗೆ ಅವರಪ್ಪ ಕಾರಣ, ಅವರಪ್ಪಗೆ ಅವರಪ್ಪ ಕಾರಣ ಅಂತ ಒಂದು ಕಾರಣದ ಪರಂಪರೆಯನ್ನು ಹಿಡ್ಕೊಂಡು ಹೋದ್ರೆ ಕೊನೆಗೊಬ್ಬ ಅಪ್ಪಿಲ್ಲದೆ ಇದ್ದವನು ಯಾರು ಇರ್ಬೇಕಲ್ಲ ಈ ಜಗತ್ತಿಗೆ, ಹೌದಿಲ್ರಿ? ನಿಮ್ಮ ತಂದೆ ತಾಯಿಗೆ ಅವ್ರ ತಂದೆ ತಾಯಿ ಕಾರಣ, ಅವ್ರ ತಂದೆ ತಾಯಿಗೆ ಅವ್ರ ತಂದೆ ತಾಯಿ, ಹೀಗೆ ಹಿಡ್ಕೊಂಡು ಹೋದಾಗ ಕೊನೆಗೊಬ್ಬ ಯಾರು ಇರ್ಬೇಕಲ್ಲ. ಆ ಶಕ್ತಿಗೆ ನಾವು ದೇವರು ಅಂತ ಕರಿತೀವಿ. ದೇವರು ಅಂದ್ರೆ ದೇಹ ಇಲ್ಲದೆ ಇದ್ದವನು ಅಂತ ಅರ್ಥ. ಅಂದ್ರೆ ದೇಹ ಇಲ್ಲದೆ ಇದ್ದವನು, ವಾ ಅಂದ್ರೆ ವರ್ಣ ಇಲ್ಲದೆ ಇದ್ದವನು, ರು ಅಂದ್ರೆ ರೂಪ ಇಲ್ಲದೆ ಇದ್ದವನು. ದೇಹವಿಲ್ಲದ, ವರ್ಣವಿಲ್ಲದ, ರೂಪವಿಲ್ಲದ. ಅದು ಎಲ್ಲ ಕಡೆ ಬಸವಣ್ಣರು ಹೇಳ್ತಾರಲ್ಲ, ದೇವನೊಬ್ಬ ನಾಮ ಹಲವು. ನಾವು ಕಲ್ಮೇಶ್ವರ ಅಂತ ಕರಿತೀವಿ, ಇನ್ನೊಂದು ಕಡೆ ಶಿವ ಅಂತ ಕರಿತೀವಿ, ಇನ್ನೊಂದು ಕಡೆ 108 ಹೆಸರುಗಳನ್ನು ಇಟ್ಟು ನಾವು ಕರೀತಾ ಬಂದೀವಿ. ಆದರೆ ಈ ಜಗತ್ತಿಗೆ ಒಂದು ಶಕ್ತಿ ಇದೆ. ಆ ಶಕ್ತಿ ಇದೆ ಅಂತಲೇ ಈ ಜಗತ್ತಿನಲ್ಲಿ ಎಲ್ಲ ನಡೆದಿದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಕೆಲವರೆಲ್ಲ ಇತ್ತೀಚಿನ ಪೀಳಿಗೆ ಹೆಂಗಿದ್ದಾರೆ ಅಂದರೆ ದೇವರಲ್ಲೂ ತಪ್ಪು ಕಂಡುಹಿಡಿಯೋರ್ದಾಗ. ನಮ್ಮ ಅತ್ತಿವೇರಿಗೆ ಇವತ್ತು ಬಸ್ ಬರೋದಿಲ್ಲ, ನಿಮ್ಗೆ ಗೊತ್ತಿದೆ. ಒಬ್ಬ ಅತ್ತಿವೇರಿ ಹುಡುಗ ಏನು ಮಾಡ್ತಿದ್ದ ಅಂದರೆ PhD ಮಾಡ್ತಿದ್ದ ಧಾರವಾಡ ಯೂನಿವರ್ಸಿಟಿಯಲ್ಲಿ. ಅತ್ತಿವೇರಿಯಲ್ಲಿ ಏನೋ ಜಾತ್ರೆ ಇತ್ತು, ಊರ ಹಬ್ಬ ಇತ್ತು ಅಂತ ಬರುವಾಗ ಒಂದು 2 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದ. ಈ ಬೇಸಿಗೆ ಬಿಸಿಲು ಬಾಯಾರಿಕೆ ಆಗಿತ್ತು. ಪಕ್ಕದಲ್ಲಿ ಒಂದು ತೋಟ ಇತ್ತು, ತೋಟದಲ್ಲಿ ಹೋಗಿ ನೀರು ಕುಡ್ದ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹೋಗ್ಬೇಕು ಅಂತ ಏನು ಮಾಡ್ದ, ಕುಂತ ಅಲ್ಲೇನಾಗಿತ್ತು ಅಂದ್ರೆ ಒಂದು ಆಲದ ಗಿಡ ಇತ್ತು. ಆಲದ ಗಿಡದ ಕೆಳಗೆ ಕುಂತಮ್ಮ. ಆ ತೋಟದವ್ರು ಏನು ಮಾಡಿದ್ರು ಅಂದ್ರೆ ಕುಂಬಳಕಾಯಿ ಬಳ್ಳಿ ಹಾಕಿದ್ರು. ನೋಡ್ದ, ಆ ಕುಂಬಳಕಾಯಿ ಬಳ್ಳಿ ಒಳಗೆ ಇಟ್ಟಿಡ್ದಪ್ಪ ಕುಂಬಳಕಾಯಿ ಇತ್ತು. ಹಂಗೆ ಒಂದಿಷ್ಟು ಆಲದ ಮರದ ಮ್ಯಾಲೆ ನೋಡ್ದ, ಇಷ್ಟಿಷ್ಟೇ ಆಲದ ಕಾಯಿ ಇದ್ವು. ಇವ ಅಂದ, ಈ ಜನ ದೇವ್ರ ಬಗ್ಗೆ ಏನೆಲ್ಲ ಹೇಳ್ತಾರೆ ಹಂಗೆ ಹಿಂಗೆ ಅಂತ, ನಮಗಿರುವಷ್ಟು ಸಿಂಪಲ್ ನಾಲೆಡ್ಜು ಅವನಿಗಿಲ್ಲ ಅಂದವ. ಒಂದು ಸಣ್ಣ ತಿಳುವಳಿಕೆನೂ ದೇವರಿಗಿಲ್ಲ. ಇಂಥ ಸಣ್ಣ ಬಳ್ಳಿಗೆ ಇಟ್ಟಿಡ್ದಪ್ಪ ಕಾಯಿ ಕೊಟ್ಟನೆ, ಇಷ್ಟು ದೊಡ್ಡ ಮರಕ್ಕೆ ಈಟಿಟ್ಟೆ ಆಲದ ಕಾಯಿ ಕೊಟ್ಟನೆ. ಇಷ್ಟು ನಮಗಿರೋ ಅಷ್ಟು ನಾಲೆಡ್ಜು ತಿಳುವಳಿಕೆನೂ ಅವನಿಗಿಲ್ಲ ಅಂದರೆ ಅವನೇ ಪೂಜೆ ಮಾಡಬೇಕು ಅನ್ನಿಸ್ತಾವ. ಹಂಗೆ ಅವನಿಷ್ಟು ಕುಂತಿದ್ದ, ಗಾಳಿ ಬೀಸ್ತಿತ್ತು. ಒಂಚೂರು ಗಾಳಿಗೊಂದು ಆಲದ ಕಾಯಿ ತಿತ್ತು ಮೂಗಿನ ಮೇಲೆ ಬಿತ್ತು. ಬಿದ್ದ ತಕ್ಷಣ ನೋಡ್ತಾನೆ, ಮೂಗಲ್ ಬಡ ಬಡ ರಕ್ತ ಬರ್ತಿತ್ತು. ದೇವರೇ ನಿನಗೆ ಶರಣಾರ್ಥಿ ಕಣಯ್ಯ ಅಂದ. ನಾ ಹೇಳಿದ ಪ್ರಕಾರ ಎಲ್ಲ ತಿಳ್ಕೊಡಪ್ಪ ಕುಂಬಳಕಾಯಿ ಮರದ ಮೇಲಿದ್ದು, ಅದೇನಾದ್ರೂ ತಿಕ್ಕೊಂಡು ಮೂಗಿನ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ರಿ? ಮೂಗು ಏನಾಗ್ತಿತ್ತು? ಮಿಡಿ ಹೆಣ್ಣು ಕುಂಬಳಕ್ಕೆ ಮಿಡಿ ಹೆಣ್ಣು ಆಲಕ್ಕೆ ಅಡಿ ನೆರಳಲೆಕ್ಕೊಂಬಿಡಲು ತಾ ಕೆಡದಂತೆ ಮಾಡಿದನು ಸರ್ವಜ್ಞ. ಏನು ಈ ದೇವರ ಸೃಷ್ಟಿಯ ಉದ್ದೇಶ ಇದೆಯಲ್ಲ, ಎಲ್ಲದರಲ್ಲೂ ಉದ್ದೇಶ ಇದೆ. ದೊಡ್ಡ ಮರಕ್ಕೆ ಸಣ್ಣ ಕಾಯಿ ಕೊಡೋದ್ರಲ್ಲೂ ಉದ್ದೇಶ ಇದೆ, ಸಣ್ಣ ಗಿಡಕ್ಕೆ ದೊಡ್ಡ ಕಾಯಿ ಕೊಡೋದ್ರಲ್ಲೂ ಉದ್ದೇಶ ಇದೆ. ಎಲ್ಲ ಅಷ್ಟೇ. ಈ ಜಗತ್ತಿನಲ್ಲಿ ಬಹಳ ಅದ್ಭುತ ಈ ಜಗತ್ತು. ನೀವೆಲ್ಲ ನೋಡ್ಬೇಕು. ಬರೀ ನಮ್ಮ ಮನುಷ್ಯರ ಜೀವನನೇ ತಗೊಳ್ರಿ, ಒಂದು 300 ಕೋಟಿ ಪುರುಷರು ತಗೊಳ್ರಿ, ಒಂದು 300 ಕೋಟಿ ಮಹಿಳೆಯರು ತಗೊಳ್ರಿ. ಒಬ್ರಿದ್ದಂಗೆ ಒಬ್ರು ಇಲ್ಲ. ಒಪ್ತೀರ? ಅಕಸ್ಮಾತ್ 300 ಕೋಟಿ ಮಹಿಳೆಯರೆಲ್ಲ ಒಂದೇ ತರ ಇದ್ದು, 300 ಕೋಟಿ ಪುರುಷರೆಲ್ಲ ಒಂದೇ ತರ ಇದ್ದಿದ್ರೆ ಏನಾಗ್ತಿದ್ರೆ? ಬರೀ ನಮ್ಮ ಶರೀರ ಅಷ್ಟೇ ಅಲ್ಲ, ನಮ್ಮ ಕಣ್ಣು ಗುಡ್ಡೆ ಒಬ್ರದಿದ್ದಂಗೆ ಒಬ್ರದಿಲ್ಲ, ನಮ್ಮ ಹೆಬ್ಬೆರಳು ಗುರುತು ಒಬ್ರದಿದ್ದಂಗೆ ಒಬ್ರದಿಲ್ಲ. ಏನು ಅದ್ಭುತ ಈ ಜಗತ್ತಿನ ಸೃಷ್ಟಿ ಅಂದ್ರೆ, ಇದು ಬಹಳ ಅದ್ಭುತ. ಇದು ತಿರುಗ್ತಾ ಇದೆ. ಇದು ಹೀಗೆ ಕೋಟಿ ಗಟ್ಟಲೆ ನಕ್ಷತ್ರಗಳು ಅಂತರದಲ್ಲಿ. ನಮ್ಮ ಮನೆಯಲ್ಲಿ ಒಂದು ಒಲೆ ಜೋರಾಗಿ ಉರಿದ್ರು ನಾವು ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಅಂತರದಲ್ಲೇ ತಿರುಗ್ತಾ ಇದ್ದಾವೆ. ಏನು ದೇವರ ಸೃಷ್ಟಿ ಅಂದ್ರೆ ನಾವು ಬಹಳ, ಅದು ಅಣುವಿನಲ್ಲೂ ಮಹತ್ತಿನಲ್ಲೂ ಆತನ ಶಕ್ತಿ ತುಂಬಿದೆ. ನೀವೊಂದು ಆಲದ ಮರದ ಬೀಜ ತಗೊಳ್ರಿ, ಎಷ್ಟಿರ್ತದ್ರಿ ಆಲದ ಮರದ ಬೀಜ? ಎಷ್ಟಿರ್ತದೆ? ಒಂದು ಸಾಸಿವೆ ಕಾಳನ್ನು ಒಂದು 5-6 ಭಾಗ ಮಾಡಿ ಒಂದು ಭಾಗದಷ್ಟು ಆಲದ ಮರದ ಬೀಜ ಇರ್ತದೆ. ನೀವೆಲ್ಲ ಅನ್ಕೋತೀರಿ, ಬೀಜ ನೋಡಿದ್ರೆ ಏನು ಅನ್ನಿಸ್ತದೆ ನಿಮ್ಗೆ? ಇದೇನು ಮಹಾ ಅನ್ನಿಸ್ತದೆ, ಹೌದಾ? ಏನು ಮಹಾ?
ಅದಕ್ಕೆ ಎಂಥ ಶಕ್ತಿ ಇದೆ. ನೀವು ದೊಡ್ಡ ದೊಡ್ಡ ಮಹಾರಾಜರು ಕಟ್ಟಿರೋ ಕೋಟೆನ ಅಲುಗಾಡಿಸೋ ಶಕ್ತಿ ಇದೆ ಆಲದ ಮರದ ಬೀಜಕ್ಕೆ. ಹೌದೇನ್ರಿ? ಒಂದು ಚೂರು ಮಣ್ಣು ನೀರು ಹಾಕಿ ನೋಡ್ರಿ, ಬೆಂಗಳೂರಲ್ಲಿ ಒಂದು ದೊಡ್ಡ ಆಲದ ಮರ ಇದೆ, ಎಷ್ಟಿದೆ? ಎಷ್ಟಿದೆ ರೀ? 4.5 ಎಕರೆ ಇದೆ. ಎಷ್ಟು ಎಕರೆ ಇದೆ? ಒಂದು ಮರ. ಅದ್ರ ಬೀಜ ಎಷ್ಟಿತ್ತು? ದೇವರ ಸೃಷ್ಟಿಯನ್ನ ನಾವು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಹೋಗ್ಬೇಕು. ಈ ಜಗತ್ತಿನ ಸೃಷ್ಟಿ ಏನಂತ ಅರ್ಥ ಆಗ್ಲಿಕ್ಕೆ ನಮಗೆ ಸಾಧ್ಯ. ಬಹಳ ಅದ್ಭುತವಾಗಿರ್ತಕ್ಕಂಥ, ಇಲ್ಲಿ ಎಲ್ಲ ರೀತಿಯಲ್ಲೂ ಇಟ್ಟಿದ್ದಾನೆ. ಚಲೋ ಇಟ್ಟಾನೆ, ಕೆಟ್ಟ ಇಟ್ಟಾನೆ, ಸತ್ಸಂಗ ಇಟ್ಟಾನೆ, ದುಸ್ಸಂಗ ಇಟ್ಟಿದ್ದಾನೆ, ಒಳ್ಳೆಯವ್ರನ್ನೂ ಇಟ್ಟಾನೆ, ಕೆಟ್ಟವ್ರನ್ನೂ ಆತ ಬೇಕು ಅಂತ ಇಟ್ಟಾನೆ. ಆಯ್ಕೆ ಮಾಡ್ಕೊಳಕ್ ನಮಗ್ ಬಿಟ್ಟಾನೆ. ನಾವು ಒಳ್ಳೆಯದನ್ನು ಆಯ್ಕೆ ಮಾಡ್ಕೋಬಹುದು, ಕೆಟ್ಟದನ್ನು ಆಯ್ಕೆ ಮಾಡ್ಕೋಬಹುದು. ನಾ ಹೇಳ್ತೀನಲ್ಲ, ಯಾವಾಗಲೂ ಹೇಳ್ತಿರ್ತೇನೆ, ಇಡೇ ಜಗತ್ತನ್ನ ನೋಡಿ ಬುದ್ಧ ಆಗಿದ್ದಾನೆ, ಇದೇ ಜಗತ್ತನ್ನು ನೋಡಿ ಮಹಾವೀರ ಆಗಿದ್ದಾನೆ, ಇದೇ ಜಗತ್ತನ್ನು ನೋಡಿ ಯೇಸು ಕ್ರಿಸ್ತ ಆಗಿದ್ದಾನೆ, ಇದೇ ಜಗತ್ತನ್ನು ನೋಡಿ ಮೊಹಮ್ಮದ್ ಪೈಗಂಬರ್ ಆಗಿದ್ದಾನೆ, ಇದೇ ಜಗತ್ತನ್ನು ನೋಡಿ ವಿವೇಕಾನಂದರಾಗಿದ್ದಾರೆ, ಇದೇ ಜಗತ್ತನ್ನು ನೋಡಿ ಬಸವಾದಿ ಪ್ರಮುಖರಾಗಿದ್ದಾರೆ, ಇದೇ ಜಗತ್ತನ್ನು ನೋಡಿ ಕೊಲೆಗಡಕರಾಗಿದ್ದಾರೆ, ಕ್ರೂರಿಗಳಾಗಿದ್ದಾರೆ, ಕಳ್ಳರಾಗಿದ್ದಾರೆ, ಸುಳ್ಳರಾಗಿದ್ದಾರೆ. ಅವರು ನೋಡಿದ್ದು ಇದೇ ಜಗತ್ತೇ, ಇವರು ನೋಡಿದ್ದು ಇದೇ ಜಗತ್ತು. ಎಲ್ಲ ಇಟ್ಟಲ್ಲಿ ಆಯ್ಕೆ ಮಾಡ್ಕೊಳಕ್ ನಿಮಗೆ ಬಿಟ್ಟಿದ್ದಾನೆ. ಆದಷ್ಟು ನಾವು ದೇವರು, ಧರ್ಮ, ಸತ್ಸಂಗ, ಒಳ್ಳೆಯದನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಮಕ್ಕಳಿಗೂ ಕೂಡ ಅದೇ ಸಂಸ್ಕಾರವನ್ನು ಕೊಟ್ಟು ಬೆಳೆಸಬೇಕು ಅಂತ ಹೇಳ್ತಾ ನಾವು ಒಂದೇ ಒಂದು ಕಥೆಯಿಂದ ಹೇಳಿ ಮುಗಿಸ್ತೇನೆ. ದೇವರ ಸ್ವರೂಪವನ್ನು ಕುರಿತು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕತೆ. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಂದು 3-4 ಪ್ರಶ್ನೆಗಳು ಬಹಳ ಕಾಡ್ತಿದ್ವಿ. ಏನ ಪ್ರಶ್ನೆಗಳು ಅಂದ್ರೆ, 1ನೇ ಪ್ರಶ್ನೆ ದೇವರು ಎಲ್ಲಿದ್ದಾನೆ ಅಂತ. 1ನೇ ಪ್ರಶ್ನೆ ಏನು? ದೇವರು ಎಲ್ಲಿದ್ದಾನೆ. 2ನೇ ಪ್ರಶ್ನೆ ದೇವರು ಯಾವ ಕಡೆ ಮುಖ ಮಾಡ್ಕೊಂಡಾನೆ. 3ನೇ ಪ್ರಶ್ನೆ ದೇವರು ಏನೇನ್ ಮಾಡ್ತಾನೆ. ಈ 3 ಪ್ರಶ್ನೆಗಳು ಬಹಳ ಕಾಡ್ತಿದ್ವಿ. ಎಲ್ಲೆಲ್ಲಿ ಪಂಡಿತರಿದ್ದಾರೆ, ಅನುಭವಿಗಳಿದ್ದಾರೆ, ಬಹಳ ಜ್ಞಾನಿಗಳಿದ್ದಾರೆ ಅಂತ ರಾಜನಿಗೆ ಗೊತ್ತಿತ್ತು. ಅವರಿಗೆಲ್ಲ ಓಲೆಗಳು ಕಳಿಸಿದ್ದಾವ. ಓಲೆಗಳು ಕಳಿಸಿ, ಯಾರು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾರೆ 10,000 ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ವಿ. ಆಗಿನ ಕಾಲದಲ್ಲಿ 10,000 ಅಂದ್ರೆ ಗೊತ್ತಲ್ಲ ನಿಮ್ಗೆ, ಇವತ್ತು ಒಂದು 10 ಕೋಟಿ ಇದ್ದಂಗೆ 10,000 ಬಹುಮಾನ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದ. ಎಲ್ಲ ಕಡೆಯಿಂದ ಪಂಡಿತರು ಬಂದಿದ್ರು. ಲಕ್ಷ ರೂಪಾಯಿ ಹೇಳ್ತಾರೆ, ಇನ್ನೊಂದು 5 ನಿಮಿಷ ಮುಗಿದ್ರು. ಎಲ್ಲ ಕಡೆಯಿಂದ ಪಂಡಿತರು ಬಂದಿದ್ರು. ರಾಜ ಪ್ರಶ್ನೆ ಕೇಳ್ದ. 1ನೇ ಪ್ರಶ್ನೆ ಏನು? ದೇವರು ಏನ್ರಿ ಎಲ್ಲಿದ್ದಾನೆ. 2ನೇ ಪ್ರಶ್ನೆ ಯಾವ ಕಡೆಗೆ ಮುಖ ಮಾಡ್ಕೊಂಡಾನೆ. 3ನೇ ಪ್ರಶ್ನೆ ದೇವರು ಏನೇನ್ ಮಾಡ್ತಾನೆ ಕೇಳ್ದ. ಒಬ್ಬ ಪಂಡಿತನಿಗೂ ಉತ್ತರ ಹೇಳಕ್ ಬರ್ಲಿಲ್ಲ. ದೇವರು, ಧರ್ಮ ಅಂತಕ್ಕಂಥದ್ದು ಅನುಭವ ವೇದ್ಯನ ವಿನಃ ಪುಸ್ತಕೀಯ ಜ್ಞಾನದಿಂದ ಸಿಗೋದಿಲ್ಲ, ಪಂಡಿತರ ಜ್ಞಾನದಿಂದ ಸಿಗೋದಿಲ್ಲ. ಹಾಗಾಗಿ ಅದರಲ್ಲೂ ಒಬ್ಬ ಆಸ್ಥಾನದ ಪಂಡಿತ ಇದ್ದ, ಕಾಶೀನಾಥ ಶಾಸ್ತ್ರಿ ಅಂತ. ಬಹಳ ಹಿರಿ ಮುತ್ಸದ್ದಿ ಅಂತ ತಿಳ್ಕೊಂಡಿದ್ದ ರಾಜ. ರಾಜನಿಗೆ ಬಹಳ ಸಿಟ್ಟು ಬಂತು. ಇಷ್ಟು ವರ್ಷ ನೀವು ಹೆಂಡತಿ ಮಕ್ಕಳನ್ನೆಲ್ಲ ಸಾಕೊಂಡು ಬಂದಿರೋದು ಯಾಕೆ? ನನ್ನ ಸಣ್ಣ ಸಮಸ್ಯೆಗಳಿಗೆ ನೀವು ಉತ್ತರ ಕೊಡದೇ ಇದ್ದ ಮೇಲೆ ನೀವು ಯಾಕೆ ಬೇಕು ನನ್ನ ಆಸ್ಥಾನದ ಪಂಡಿತರು ಅಂತ ಆಸ್ಥಾನದ ಪಂಡಿತನಿಗೆ ಹೇಳ್ದ. ನೀವು ಪ್ರಶ್ನೆ ಕೊಟ್ಟರೆ, ಉತ್ತರ ಕೊಟ್ಟರೆ 10,000 ರೂಪಾಯಿ ಬಹುಮಾನ, ಇಲ್ಲದೆ ಇದ್ರೆ ತಲೆದಂಡ ಅಂತ, ಮರಣದಂಡನೆ ಶಿಕ್ಷೆ ಕೊಡಬೇಕಾಗ್ತದೆ. ಪಂಡಿತ ಒಂದು 15 ದಿವಸ ಮಹಾರಾಜ ನನಗೆ ಸಮಯ ಕೊಡ್ರಿ ಎಂದ. ಆಯಿತು ಅಂದ ರಾಜ. ಮನೆಗೆ ಬಂದ. 30 ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ದ. ಎಲ್ಲ ಗ್ರಂಥಗಳನ್ನ ಇಟ್ಟ, ಎಲ್ಲ ಪುಸ್ತಕಗಳನ್ನು ತಿರುವಕ್ಕೆ ಶುರು ಮಾಡ್ದ. ದೇವ್ರು ಎಲ್ಲಿದ್ದಾನೆ, ಯಾವ ಕಡೆ ಮುಖ ಮಾಡ್ಕೊಂಡಾನೆ, ಏನು ಮಾಡ್ತಾನೆ, ಏನು 8 ದಿನ ಆಯಿತು, 10 ದಿನ, ಇನ್ನು 5 ದಿನ ಉಳಿತು, ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ಲ. ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಮೈಯೆಲ್ಲ ಬೆವರ್ತಾ ಇದೆ. ಇನ್ನೊಂದು 4-5 ದಿವಸನೇ ನನ್ನ ಜೀವ ಇರೋದು, ಯಾಕೆ ಮಾಡೋದು ಅಂತ ಭಯ ಆಗಿತ್ತು. ಮನೇಲಿ ಒಬ್ಬ ಕುರುಬರು ಕಲ್ಲಪ್ಪ ಎಪ್ಪೆಟ್ಟಮ್ಮ, 30 ವರ್ಷದಿಂದ ಅವ್ರ ಮನೆ ಕೆಲಸದಾಳಾಗಿದ್ದ. ಅಮ್ಮ ಕೇಳಿದ ಒಂದಿನ, ಪಂಡಿತರೆ ನೀವು ಯಾಕೋ ಮೊದಲಿದ್ದಂಗಿಲ್ಲ, ಭಾಳ ಎದರಿದಿರಿ, ವೀಕ್ ಆಗಿರಿ, ನಾವು ಮಾತಾಡ್ಸಿ ಸರಿಯಾಗಿ ಮಾತಾಡೋದಿಲ್ಲ, ಭಾಳ ಸಿಟ್ಟು ಮಾಡ್ತೀರಿ, ಹಿಂಗ್ಯಾಕ್ರಿ ಏನು ಅಂತ ಕೇಳಿದೆ. ನಿನಗೇನೋ ಗೊತ್ತಾಗ್ತದ ಕುರುಬ ಅಂದ. 30 ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿ ಬಂದಿರೋ ಕಾಶೀನಾಥ ಶಾಸ್ತ್ರಿ ಪಂಡಿತ ನಾನು, ನನಗೆ ಗೊತ್ತಾಗಿಲ್ಲ, ನಿನಗೇನು ಗೊತ್ತಾಗ್ತದೋ. ಆದರೂ ಬಿಡ್ಲಿಲ್ಲ ಕುರುಬರು ಕಲ್ಲಪ್ಪ. ಏನಾಗಿದೆ ಹೇಳ್ಯಾರ ಹೇಳ್ರಿ, ಗಂಟೆ ಬಿದ್ದಾನ.
ನೋಡೋ ನನಗಿಂತ ಪ್ರಶ್ನೆ ಕೇಳ. ಏನ್ ಪ್ರಶ್ನೆ? ದೇವರು ಎಲ್ಲಿದ್ದಾನೆ, ಯಾವ ಕಡೆ ಮುಖ ಮಾಡ್ಕೊಂಡನೆ, ಏನೇನ್ ಮಾಡ್ತಾನೆ? ಅಯ್ಯೋ ಇಷ್ಟನಾ, ಇದಕ್ಕೆ ನಾ ಉತ್ತರ ಹೇಳ್ತೀನಿ ಅಂದವ. ಒಂದು ದಿನ ಶಾಲೆ ಕಾಲೇಜು ಮೆಟ್ಲತ್ತಿದವಲ್ಲ, ನಾ ಉತ್ತರ ಹೇಳ್ತೀನಿ, ಹೇಳಿ ನೋಡೋಣ ಅಂದ ಪಂಡಿತ. ಕುರುಬರು ಸಿದ್ದಪ್ಪ ಹೇಳ್ದ, ಉತ್ತರ ಇಲ್ಲಿ ಹೇಳೋದಿಲ್ಲ, ನಾನು ಅರಮನೆಗೆ ಹೇಳ್ತೀನಿ ಅಂತ. ಎಲ್ಲಾದ್ರೆ ನನ್ನ ಜೀವ ಉಳಿದ್ರೆ ಸಾಕು, ನೀವೊಂದು ಕೆಲಸ ಮಾಡ್ರಿ, ಒಂದು ಅಧಿಕಾರ ಪತ್ರ ಕೊಡ್ರಿ, ನನ್ನ ಮನೆ ಕೆಲಸದ ಆಳು ಉತ್ತರ ಹೇಳ್ತಾನೆ ಅಂತ, ನಿಮ್ಮ ಜೀವ ಉಳಿಸೋ ಜವಾಬ್ದಾರಿ ನಂದು. ಇಲ್ಲಿ ಜೀವ ಉಳಿದ್ರು ಸಾಕಾಗಿತ್ತು. ಕೊಟ್ಟ ಒಂದು ಅಧಿಕಾರ ಪತ್ರ, ಒಂದು ಕಂಬಳಿ ಎದ್ರ ಮೇಲೆ ಹಾಕ್ಕೊಂಡ ಬಂದ ಆಸ್ಥಾನಕ್ಕೆ. ಬಹಳ ಜನ ಸೇರಿದ್ರವತ್ತು. ಪಂಡಿತನಿಗೆ ಮರಣದಂಡನೆ ಶಿಕ್ಷೆ ಆಗುತ್ತೋ ಅಥವಾ ಬಹುಮಾನ ಸಿಗುತ್ತೋ ನೋಡಬೇಕು ಅಂತ. ಕಾವಲುಗಾರರು ನೀ ಯಾಕೆ ಬಂದ ತೋರಿಸಿದ ಅಧಿಕಾರ ಪತ್ರ ಒಳಗೆ ಬಿಟ್ರು. ರಾಜ ಕೇಳಿದ, ನೀ ಯಾಕೆ ಬಂದ್ಯೋ? ಇವತ್ತು ಬಹಳ ಸಣ್ಣ ಪ್ರಶ್ನೆಗಳು, ಈ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ನಮ್ಮ ಪಂಡಿತರೇನು ಬೇಕಾಗಿಲ್ಲ, ನಾನೇ ಸಾಕು ಅಂದ. ರಾಜನಿಗೆ ಯಾರಿಂದಾದ್ರೂ ಉತ್ತರ ಬೇಕಾಗಿತ್ತು, ಯಾರು ಹೇಳದೇ ಇದ್ದಿದ್ದಕ್ಕೆ ಪಂಡಿತ, ಹಿರಿಯ ಪಂಡಿತ ಇವ ಸಿಟ್ಟು ಬಂದಿತ್ತು ಮೇಲೆ. ನೀ ಹೇಳ್ತೀಯ? ಹೌದು. ಕುರುಬರು ಕಲ್ಲಪ್ಪ ಹೇಳ್ದ, ಹೇಳುವವರು ಮೇಲೆ ಕೂಡಬೇಕು, ಕೇಳುವವರು ಕೆಳಗೆ ಕೂಡಬೇಕು ಅಂದ. ನಾವೊಂಚೂರು ಹೇಳ್ತೀವಿ ಅಂತ ಮ್ಯಾಲೆ ಕುಂತೀವಿ, ನೀವು ಕೇಳ್ತೀರಿ ಅಂತ ಸರಿ ಅನ್ನಿಸ್ತು. ರಾಜ ಆಧ್ಯಾತ್ಮ ಜೀವಿ ಇದ್ದ, ಆಯಿತು ಅಂದ. ಭಾಳ ಎಲ್ಲ ಬಿಟ್ಟು ಹೋಗೋದು ಅಂತ ಗೊತ್ತಿತ್ತು ಅವನಿಗೆ. ರಾಜನಿಗೆ ಕೆಳಗೆ ಇಳಿದು ಬಂದ, ಸಿಂಹಾಸನ ಮೇಲೆ ತಗೊಂಡೋಗಿ ಕುರುಬರು ಕಲ್ಲಪ್ಪನ ಕೂಡಿಸ್ತಾನ. ಮಹಾರಾಜ, ಈಗ ನಿಮ್ಮ ಪ್ರಶ್ನೆ ಕೇಳಿ. ಒಂದನೇ ಪ್ರಶ್ನೆ, ದೇವರು ಎಲ್ಲಿದ್ದಾನೆ? ಕುರುಬರು ಕಲ್ಲಪ್ಪ ಹೇಳ್ದ, ಒಂದು ಆಕಳ ತರಿಸ್ರಿ ಅಂದ. ತರಿಸಿದ್ರ ಆಕಳನ್ನ. ಕುರುಬರು ಕಲ್ಲಪ್ಪ ಕೇಳ್ದ, ಈ ಆಕಳದಾಗ ಹಾಲೆಲ್ಲ ಇತ್ರಿ? ಎಲ್ಲಿರ್ತದ್ರಿ ಆಕಳದಲ್ಲಿ ಹಾಲು? ಎಲ್ಲಿರ್ತದೆ? ಕೆಚ್ಚಲಾಗಿರ್ತದ? ಪರ್ಫೆಕ್ಟ್. ಚಾಕು ತಗೊಂಡು ಕೊಯ್ರಿ ಕೆಚ್ಚಲ ಎಲ್ಲಿತ್ತು? ಮತ್ತೆ ಇಡೀ ರಕ್ತದ ಕಣದಲ್ಲೂ ಇತ್ತು, ಕೆಚ್ಚಲ ಮುಖಾಂತರ ಹೊರಗಡೆ ಬಂತು. ಹಾಗೆ ಪರಮಾತ್ಮ ಅಣುವಿನಲ್ಲೂ ಮಹತ್ತಿನಲ್ಲೂ. ಒಬ್ಬ ಜನಪದ ಕವಿ ಹೇಳ್ತಾಳೆ, ಹೆಣ್ಮಗಳು ಎಳ್ಳು ಕೊನೆಯೋಳು ಮುಳ್ಳು ಮುನೆಯೋಳು ಕೊಳ್ಳು ಬಿಡದಂಗೆ ಹೊರಗ ಒಳಗ ತುಂಬಿ ತುಳುಕ್ತಾನೆ ಹೇಳೋ ತಂಗಿ. ಚಿಂತೆ ಆಗ್ತದೆ, ಎಲ್ಲ ಕಡೆ ಓತಪ್ರೋತವಾಗಿ ತುಂಬಿದ್ದಾನೆ. ಯಾರು ಭಕ್ತಿಯಿಂದ, ನಿಷ್ಠೆಯಿಂದ, ನಂಬಿಕೆಯಿಂದ, ಶರಣಾಗತಿಯಿಂದ, ಏಕಾಗ್ರತೆಯಿಂದ ದೇವರಲ್ಲಿ ವಿಶ್ವಾಸವನ್ನು ಇಟ್ಟು ಕರೀತಾರೆ, ಅಂಥವರ ಹೃದಯ ಕಮಲ ಅನ್ನೋ ಕೆಚ್ಚಲ ಮುಖಾಂತರ ದೇವರು ಪ್ರಕಟ ಆಗ್ತಾನೆ ಅಂತ ಹೇಳಿದ. ಬಹಳ ಖುಷಿ ಆಯ್ತು ರಾಜನಿಗೆ. ಎರಡನೇ ಪ್ರಶ್ನೆ, ಒಂದು ದೀಪ ತರ್ರಿ ಅಂದ ಕುರುಬರು ಕಲ್ಲಪ್ಪ. ದೀಪ ತಂದ್ರು. ಈ ಉರಿತಾ ಇರೋ ಹಚ್ಚಿದ ದೀಪ ಅಂದ. ರಾಜ ಹಚ್ಚಿದ ದೀಪನ ಕುರುಬರು ಕಲ್ಲಪ್ಪ ಕೇಳಿದ, ಈ ಉರಿತಾ ಇರೋ ದೀಪದ ಮುಖ ಯಾವ ಕಡೆಗಿದೆ? ಯಾವ ಕಡೆಗಿದ್ದಾರೆ? ಎಲ್ಲ ಕಡೆಗೂ. ಆಗ್ಲೇ ಗುರುಗಳು ಹೇಳುವಾಗ ಹೇಳಿದ್ರಲ್ಲ, ಎತ್ತೆತ್ತ ನೋಡಿದ ತಕ್ಷಣ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೆ. ಎಲ್ಲ ಕಡೆ ಓತಪ್ರೋತವಾಗಿ ತುಂಬಿದ್ದಾನೆ. ಮೂರನೇ ಪ್ರಶ್ನೆ, ದೇವ್ರೇನೇನು ಮಾಡ್ತಾನೆ? ಕುರುಬರು ಕಲ್ಲಪ್ಪ ಹೇಳ್ದ, ಮಹಾರಾಜ ಇನ್ನು ಗೊತ್ತಾಗಿಲ್ವ ನಿಮ್ಗೆ ಏನೇನು ಮಾಡ್ತಾನೆ? ಇಲ್ಲ, ಗೊತ್ತಾಗಿಲ್ಲ. ದೇವರು ಏನು ಬೇಕಾದ್ರೂ ಮಾಡ್ತಾನೆ. 30 ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿ ಬಂದಿರ್ತಕ್ಕಂಥ ಕಾಶಿನ ಶಾಸ್ತ್ರಿಯನ್ನ ಪೆದ್ದ ಶಾಸ್ತ್ರಿ ಮಾಡಿ ಮನೆಗೆ ಕೂಡ್ತಾನೆ. ನನ್ನಂತ ಕುರುಬರ ಕಲ್ಲಪ್ಪನ ತಂದು ಮ್ಯಾಲೆ ಕೂಡಿಸಿದಾನೆ, ನಿಮ್ಮಂತ ಮಹಾರಾಜನ ತಗೊಂಡೋಗಿ ಕೆಳಗಡೆ ಕೂಡಿಸಿದ್ದಾನೆ. ದೇವ್ರು ಏನೇನು ಮಾಡಬೇಕು ಅಂತ ದೇವ್ರು ಏನ್ ಬೇಕಾದ್ರೂ ಮಾಡ್ತಾನೆ. ತಿಪ್ಪೆ ಹೋಗಿ ಉಪ್ಪರಿಗೆ ಆಗ್ತದೆ, ಉಪ್ಪರಿಗೆ ಹೋಗಿ ತಿಪ್ಪೆ ಆಗ್ತದೆ. ಲಕ್ಷಾಧೀಶ ಭಿಕ್ಷಾಧೀಶ ಆಗ್ತಾನೆ. ಹಾಗೆ ಎಲ್ಲ ಕಡೆ ತುಂಬಿರ್ತಕ್ಕಂಥ ಒಂದು ಶಕ್ತಿ ಇದೆ. ಅದರ ಮೇಲೆ ಭಕ್ತಿ, ಶ್ರದ್ಧೆ, ನಂಬಿಕೆ ಇವೆಲ್ಲ ಬೆಳೀಲಿ ಅನ್ನೋ ಉದ್ದೇಶದಿಂದನೇ ಜಾತ್ರೆಗಳು ಮಾಡೋದು. ನಾವು ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥದ್ದು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಆ ನಿಮಿತ್ತವಾಗಿ ಇಡೀ ಮುಂಡಗೋಡು ತಾಲೂಕಿನಲ್ಲೇ ಇಂದೂರು ಗ್ರಾಮ ಬಹಳ ವಿಶೇಷವಾಗಿರ್ತಕ್ಕಂಥ ಗ್ರಾಮ. ಎಲ್ಲ ಜಾತಿ ಮತ ಪಂಥದವರು ಕೂಡ ಬಹಳ ಪ್ರೀತಿಯಿಂದ ಭಾಗಿಯಾಗಿರ್ತಾರೆ. ಎಲ್ಲ ಜಾತ್ರೆಗಳಲ್ಲಿ ಎಲ್ಲದರಲ್ಲೂ ಕೂಡ ಭಕ್ತಿಯಿಂದ ಭಾಗಿಯಾಗ್ತಾರೆ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕ್ತಾರೆ. ಹಾಗಾಗಿ ಅಂತ ಒಂದು ವಿಶೇಷ ಗ್ರಾಮ ಇದು. ಸಾಮಾನ್ಯವಾಗಿ ನಾನು ಹತ್ತಿವೇರಿಯಿಂದ ಬಂದಾಗಿದ್ದ ಮೊದಲೆಲ್ಲ ನಾನೇ ಪ್ರತಿದಿನ 5 ದಿನ ಪ್ರವಚನಗಳನ್ನು ಮಾಡ್ತಾ ಇದ್ದೆ. ಹಾಗಾಗಿ ಇಲ್ಲಿ ಯಾವತ್ತೂ ಕೂಡ ನಮ್ಮ ಹತ್ತಿವೇರಿಯ ಕಾರ್ಯಕ್ರಮಗಳು ನಡೆದರೂ ಕೂಡ ನಮ್ಮ ಇಂದೂರವರು ಬಂದು ಅಡುಗೆ ದಾಸೋಹ ನೀಡೋದ್ರಿಂದ ಹಿಡಿದು ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ಎಲ್ಲ ಹಿರಿಯರಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ, ಪೂಜ್ಯರು
ಒಂದು ಕಾಲೇಜಿಗೆ ಪ್ರೊಫೆಸರ್ ಅವರು. ಹ್ಮ್? ಹೇಳ? ನಿಮ್ ಪ್ರಸಾದ ಟೈಮ್ ಆಗಿರೋದಕ್ಕೆ ದೇವರು